ನಮಸ್ತೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಿವರಾಮ ಅರಳಿ ಅಂತೇಳಿ, ವೃತ್ತಿಯಲ್ಲಿ ವಕೀಲ. ಈಗ ಈ ಬ್ಲಾಗ್ ಮಾಡೋ ಉದ್ದೇಶ ಏನು ಅಂದರೆ, ನಾನು ಮಸಾಯಿ ಮಾರಕ್ಕೆ ಹೋಗ್ತಾ ಇದ್ದೀನಿ, ಅಂದರೆ ಕೀನ್ಯಕ್ಕೆ. ಇದುವರೆಗೂ ಬ್ಲಾಗು ಮಾಡಿಲ್ಲ. ಸುಮಾರು ಶ್ರೀಲಂಕಾ, ನೇಪಾಳ, ಇಂಡಿಯಾ ಸುತ್ತಿದ್ದೀನಿ, ಆದರೂ ಯಾವುದು ಬ್ಲಾಗ್ ಮಾಡಿಲ್ಲ. ಈಗ ಒಂದು ಬ್ಲಾಗ್ ಮಾಡೋಣ ಅಂತ ಆಸೆ. ಮಸಾಯಿ ಮಾರದಲ್ಲಿ ಎಲ್ಲ ಪ್ರಾಣಿಗಳನ್ನು ತೋರ್ಸೋಣ ನಿಮಗೆ ಅಂತ ಆಸೆ. ನಾನು 3.5 ವರ್ಷದಿಂದ ಎಲ್ಲೂ ಹೋಗಿರಲಿಲ್ಲ. ಯಾಕೆ ಅಂದರೆ ಹೆಲ್ತ್ ಇಶ್ಯೂ ಆಗಿತ್ತು. ಹೆಲ್ತ್ ಇಶ್ಯೂ ಅಂದರೆ ಹಾರ್ಟು ಇನ್ಫೆಕ್ಷನ್ ಆಗಿತ್ತು, ವಾಲ್ವು 2 ಇನ್ಫೆಕ್ಷನ್ ಆಗಿತ್ತು. ಒಂದು ವಾಲ್ವು ಯಾರ್ದು ತೀರೋಗಿರೋದು ಒಂದು ವಾಲ್ ಹಾಕಿದ್ದಾರೆ. ಅವರು ಮುಂದಿನ ಜನ್ಮದಲ್ಲಿ ಸುಖವಾಗಿ ಬಾಳಲಿ ಅಂತೇಳಿ ಆಶಿಸ್ತೀನಿ. ಏಕೆಂದರೆ ಅವ್ರ ವಾಲಿಂದನೇ ನನ್ನ ಜೀವನ ನಡೀತಾ ಇದೆ. ಇನ್ನೊಂದು ವಾಲು ರಿಪೇರಿ ಮಾಡಿದ್ದಾರೆ. ಆಪ್ರೇಷನ್ ಆಗ್ಬೇಕಾದ್ರೇ ಸ್ಟ್ರೋಕ್ ಆಗ್ಬಿಡ್ತು ನನಗೆ. ಬಲಗೈ, ಬಲಗಾಲು, ಬಾಯಿ ಅಂದರೆ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಕಾಲು ಸ್ವಾಧೀನ ಇರಲಿಲ್ಲ, ಕೈ ಸಹ ಸ್ವಾಧೀನ ಇರಲಿಲ್ಲ. ಈಗ ಒಂದು 75% ಓಕೆ. ಈ ಜೀವನ ಮುಂದುವರಿಬೇಕಾದ್ರೆ ನನ್ನ ಹೆಂಡತಿ, ನನ್ನ ಮಗಳು, ನಮ್ಮ ಮಾವ, ನಮ್ಮ ಅಕ್ಕ, ಅವ್ರ ಮಕ್ಕಳು, ನನ್ನ ಬಾಮೈದ, ನಮ್ಮ ಮಾವ, ನಮ್ಮ ಅತ್ತೆ, ಇನ್ನು ಇತರೆ ಅನೇಕ ಜನ ಸಹಾಯ ಮಾಡಿದ್ದಾರೆ. ಹಾಗೇನೆ ಒಂದು ವಾರಕ್ಕಿಂತ ಜಾಸ್ತಿ ಕೋಮಾದಾಗಿದ್ದೆ ನಾನು. ಹೆಚ್ಚು ಕಡಿಮೆ ಸತ್ತೋಗ್ತಾನೆ ಅಂತ ಭಾವನೆ ಎಲ್ಲರಿಗೂ ಇತ್ತು. ಆದರೂ ಬದುಕಿದ್ದೀನಿ ನಮ್ಮೆಲ್ಲರ ಆಶೀರ್ವಾದದಿಂದ. ನಾನು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಈ ಆಯಿಲ್ ಮಸಾಜ್ ಮಾಡಿದಂಥ ಒಬ್ಬ ಮಹಿಳೆ, ನನಗಿನ್ನ ಹಿರಿಯ ಮಹಿಳೆ, ಅವ್ರಿಗೆ ಸುಮಾರು 1.5 ತಿಂಗಳು ಮಾಡಿರು. ಅವ್ರಿಗೆ ನಾನು ನಮಸ್ಕಾರ, ನನ್ನ ಧನ್ಯವಾದ ಹೇಳ್ತೀನಿ. ಹಾಗೆ ಫಿಸಿಯೋಥೆರಪಿ ಸಹ ಮಾಡಿರು 1.5 ತಿಂಗಳು ಕಂಟಿನ್ಯೂಸ್ ಆಗಿ. ಅವ್ರಿಗೆ ಸಹ ಧನ್ಯವಾದಗಳು ಹೇಳ್ತೀನಿ. ಇದುವರೆಗೂ ನಾನು ಯಾವುದು ಬ್ಲಾಗ್ ಮಾಡಿಲ್ಲ. ನನಗೆ ಎಡಿಟ್ ಮಾಡೋದು ಗೊತ್ತಿಲ್ಲ, ಬ್ಲಾಗ್ ಮಾಡೋದು ಗೊತ್ತಿಲ್ಲ. ಈಗ ಹುಲಿ, ಸಿಂಹ, ಚಿರತೆ ಎಲ್ಲನೂ ಕಾಣಿಸ್ತವಂತೆ. ಅದನ್ನ ನಿಮಗೆಲ್ಲ ತೋರ್ಸೋಣ ಅಂತ ಆಸೆ. ನೆಕ್ಸ್ಟು ಏರ್ಪೋರ್ಟ್ಗೆ ಹೋದಾಗ ನಿಮಗೆ ಬ್ಲಾಗ್ ಮಾಡಿ ತೋರಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ, ಜೈ ಭಾರತಾಂಬೆ.